ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ನಾನಿಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಅವಾಗ ನನ್ನ ಮಗಳು ಬಂದುಬಿಟ್ಟು ಅಮ್ಮ ಏನಾದರೂ ತಿನ್ನೋಕೆ ಕೊಡು ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅವಳಿಗೋಸ್ಕರ ಅಂತೇಳ್ಬಿಟ್ಟು ಬೌಂಟಿ ಚಾಕ್ಲೇಟ್ ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಬೌಂಟಿ ಮಾಡಲಿಕ್ಕೆ 1 ಕಪ್ಪಷ್ಟು ಡೆಸಿಗೇಟೆಡ್ ಕೋಕೋನಟ್ಟು, ಒಂದು 4ರಿಂದ 5 ಸ್ಪೂನು ಮಿಲ್ಕ್ ಪೌಡರು, ಕಂಡೆನ್ಸ್ ಮಿಲ್ಕ್ 1-2-3 ಸ್ಪೂನ್ಸು, ಹಾಗೆ ಇಲ್ಲಿ ನಾನು 1 ಕಪ್ಪಷ್ಟು ಚಾಕ್ಲೇಟ್ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಬೆಣ್ಣೆ, ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬನ್ನಿ ಈಸಿಯಾಗಿ ಬೌಂಟಿ ಚಾಕ್ಲೇಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲು ಒಂದು ಬೌಲ್ಗೆ ಡೆಸಿಗೇಟೆಡ್ ಕೋಕೋನಟ್ಟು, ಹಾಗೆ ಕಂಡೆನ್ಸ್ಡ್ ಮಿಲ್ಕು, ಹಾಗೆ ಮಿಲ್ಕ್ ಪೌಡರ್ನ ಹಾಕೋಬೇಕು. ಹಾಗೆ ಮೆಲ್ಟ್ ಮಾಡ್ಕೊಂಡಿರೋ ಅಂಥ ಬೆಣ್ಣೆನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಕೈಯಲ್ಲಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೌಂಟಿ ಚಾಕ್ಲೇಟ್ಗೆ ಡ್ರೈ ಫ್ರೂಟ್ಸ್ ಹಾಕಲ್ಲ, ನನ್ನ ಮಗಳು ಇಲ್ಲಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ. ಸೊ ಅದಕ್ಕೆ ನಾನು ಚಾಕ್ಲೇಟ್ಗೆ ಆ್ಯಡ್ ಮಾಡಿಕೊಟ್ರೆ ತಿಂತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕ್ರಷ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಉಂಡೆ ಮಾಡಲಿಕ್ಕೆ ಬರಬೇಕು, ಆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಉಂಡೆ ಕಟ್ ತೋರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೌಂಟಿ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ 2 ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಬೌಂಟಿ ಶೇಪು, ಹಾಗೆ ಇನ್ನೊಂದು ರೌಂಡ್ಗೆ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನಿಲ್ಲಿ ಫ್ರೀಝರ್ಗೆ ಇಡ್ತಾ ಇದ್ದೀನಿ 10 ನಿಮಿಷ. ಅಷ್ಟರಲ್ಲಿ ನಾವು ಈ ಕಡೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಮೆಲ್ಟ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಹಾಗೆ ಗಾಜಿನ ಬೌಲ್ಗೆ ಚಾಕ್ಲೇಟ್ನ ಹಾಕ್ಬಿಟ್ಟು ಸ್ವಲ್ಪ ಬೆಣ್ಣೆನ ಹಾಕಿ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಈ ಹದದಲ್ಲಿ ನಾವು ಮೆಲ್ಟ್ ಮಾಡ್ಕೋಬೇಕು. ಇಷ್ಟು ಸಾಕು ಮೆಲ್ಟ್ ಆಗಿರೋದು. ಸೊ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಈ ಕಡೆ 10 ನಿಮಿಷ ಫ್ರೀಝರಲ್ಲೂ ಕೂಡ ನಾನು ಇಟ್ಟು ತೆಗೆದಿದ್ದೀನಿ. ಸೊ ಈಗ ಬೌಂಟಿಗೆ ಚಾಕ್ಲೇಟ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಹೊರಗಡೆ ಎಲ್ಲ ತಂದು ಕೊಡೋ ಬದಲು ನಾವು ಈ ಥರ ಮನೇಲೇ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಅದರಲ್ಲೂ ನನ್ನ ಮಗಳಂತೂ ಚಾಕ್ಲೇಟ್ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಚಾಕ್ಲೇಟ್ ತಿಂತಾನೆ ಇರ್ತಾಳೆ ಅವರಪ್ಪನ ಹತ್ರ ತರಿಸ್ಕೊಂಡು. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಎಲ್ಲ ತರಿಸ್ಕೊಡೋದು ಬೇಡ, ಮನೇಲೇ ಮಾಡ್ಕೊಳ್ಳೋಣ ಏನಾದರೂ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಡೆಸಿಗೇಟೆಡ್ ಕೋಕೋನಟ್ ಹಾಕ್ಬಿಟ್ಟು ನಾನು ಇಲ್ಲಿ ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಏನು ಹೇಳ್ತಾಳೆ ನೋಡೋಣ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು.